ನಿನ್ನೆ ರಾತ್ರಿ ಸುಮಾರು 11:30 ಗಂಟೆಗೆ ಉಡುಪಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಸುಬ್ರಹ್ಮಣ್ಯ ನಗರ ಅಂತ ಏರಿಯಾದಲ್ಲಿ ಅಲ್ಲಿ ವಿನಯ್ ದೇವಡಿಗ ಎಂಬ ಒಬ್ಬ ವ್ಯಕ್ತಿಯ ಮನೆಗೆ ರಾತ್ರಿ ಸುಮಾರು 11:30ಗೆ 3 ಜನ ನುಗ್ಗಿ ಅವರನ್ನು ಲಾಂಗಿಂದ ಮತ್ತು ಮಚ್ಚಿಂದ ಹೊಡೆದು ಸಾಯಿಸುವ ರೀತಿಯಲ್ಲಿ ಕಂಡುಬಂದಿದೆ. ಮಾಹಿತಿ ಬಂದ ಕೂಡಲೇ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಮತ್ತು ಐ ವಿಟ್ನೆಸಸ್ದು ಸ್ಟೇಟ್ಮೆಂಟ್ಸ್ ಪ್ರಕಾರ ಅಲ್ಲಿ 3 ಜನ ಅಕ್ಷಯ್, ಅಜಿತ್ ಮತ್ತು ಪ್ರದೀಪ್ 3 ಜನ ಬಂದು ಈ ರೀತಿಯಲ್ಲಿ ಹಲ್ಲೆ ನಡೆಸಿದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆಮೇಲೆ ನಾವು ಇವರ ಹಿನ್ನೆಲೆಗಳನ್ನು ನೋಡಿದಾಗ ಮೊದಲನೇದಾಗಿ ವಿಕ್ಟಿಮ್ ಯಾರಿದ್ದಾರೆ ವಿನಯ್ ದೇವಡಿಗ ಅವರು 2020 ಒಂದು ಯೋಗೀಶ್ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ A1 ಆಗಿದ್ದಾರೆ ಅಂತ ಗೊತ್ತಾಗಿದೆ. ಎರಡನೇದಾಗಿ ಅಟ್ಯಾಕ್ ಮಾಡೋಕ್ಕೆ ಬಂದಿರುವಂಥರಲ್ಲಿ ಪ್ರದೀಪ್ ಎಂಬವರಿದ್ದಾರೆ. ಅವರು 2016ರಲ್ಲಿ ಪ್ರವೀಣ್ ಪೂಜಾರಿ ಮರ್ಡರ್ ಕೇಸಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣಾ ಲಿಮಿಟಲ್ಲಿ ರೌಡಿ ಶೀಟರ್ ಇದ್ದಾರೆ. ಈ ಘಟನೆಗೆ ನಾವು ಮತ್ತೆ ತನಿಖೆ ಮಾಡಿದಾಗ ಆ್ಯಕ್ಚುಲಿ ಪರ್ಸ್ನಲ್ ರೀಸನ್ಸ್ ಕ್ಷುಲ್ಲಕವಾಗಿರುವಂಥ ಕಾರಣಕ್ಕೆ ಆಗಿದೆ ಅಂತ ನಮಗೆ ಕಂಡು ಬಂದಿದೆ. ಇದರಲ್ಲಿ ಘಟನೆ ನಿಜವಾಗಿ ಏನಾಗಿದೆ ಅಂತ ಹೇಳಿದರೆ, ಈ ಆರೋಪಿಯಾಗಿರುವಂಥ ಅಕ್ಷಯ್ ಎಂಬವರಿಗೆ ಜೀವನ್ ಎಂಬವರು ಒಂದು ಹಣದ ವ್ಯವಹಾರ ವಿಚಾರದಲ್ಲಿ ಅವರು ಬೇರೊಬ್ಬರೊಟ್ಟಿಗಿದ್ದ ಹಣದ ವಿಚಾರದಲ್ಲಿ ಒಂದು ಸರ್ತಿ ಫೋನ್ ಮಾಡಿ ಅಕ್ಷಯ್ ಅವರ ಹೆಂಡತಿಯನ್ನು ಅಕ್ಷಯ್ ಹಾಗೂ ಅವರ ಹೆಂಡತಿಗೆ ಬೈದಿದ್ದಾರೆ. ಆ ಬೈದದ ಆಡಿಯೋವನ್ನು ತೊಗೊಂಡು ಈ ವಿಕ್ಟಿಮ್ ಆಗಿರುವಂಥ ವಿನಯ್ ಏನಿದ್ದಾರೆ ಅವರು ಅವರ ಫ್ರೆಂಡ್ಸ್ ಗ್ರೂಪ್, ಇವರೆಲ್ಲ ಫ್ರೆಂಡ್ಸ್ ಇದ್ದಾರೆ, ಅವರ ಫ್ರೆಂಡ್ಸ್ ಗ್ರೂಪಿಗೆ ಹಾಕಿ ಇವನ ಹೆಂಡತಿಗೆ ಬೈದಿದ್ದಾರೆ ಆದರೆ ಅವನು ಏನು ಹೇಳ್ತಿಲ್ಲಲ್ವ ಅಂತ ಹೇಳಿ ಅವಮಾನ ಮಾಡಿದ್ದಾರೆ. ಇದೊಂದು 2-3 ದಿನ ಮುಂಚೆ ಆಗಿದೆ. ಈ ವಿಚಾರದಲ್ಲಿ ಇವರಿಬ್ಬರು ಮಧ್ಯದಲ್ಲಿ ಮಾತುಕತೆ ಆಗ್ತಿತ್ತು. ಅಕ್ಷಯ್ ನನ್ನ ಹೆಂಡತಿಗೆ ಯಾಕೆ ನೀವು ಅವಹೇಳನ ಮಾಡಿದ್ದೀರಿ, ನೀವು ಕ್ಷಮೆ ಕೇಳಬೇಕು ಅಂತ ರೀತಿಯಲ್ಲೆಲ್ಲ ಡಿಸ್ಕಷನ್ ಆಗಿದೆ. ಅದು ಮತ್ತೆ ಮುಂದುವರೆದು ನಿನ್ನೆ ರಾತ್ರಿ ಅಕ್ಷಯ್, ಅಜಿತ್ ಮತ್ತು ಪ್ರದೀಪು ಘಟನಾ ಸ್ಥಳಕ್ಕೆ ಬಂದು ಇವರನ್ನು ಅಟ್ಯಾಕ್ ಮಾಡಿ, ಯಾರು ನಮ್ಮ ವಿನಯನ್ನು ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಮರ್ಡರ್ ಮಾಡಾದಮೇಲೆ 3 ಜನ ಆರೋಪಿಗಳು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಹೋಗಿ ವಿತ್ ವೆಪನ್ ಸರೆಂಡರ್ ಆಗಿದ್ದಾರೆ. ಅವರು 3 ಜನರನ್ನು ಅರೆಸ್ಟ್ ಮಾಡಿ ವಶಕ್ಕೆ ತೊಗೊಂಡು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಮತ್ತೆ ಮುಂದಿನ ಕಾನೂನು ಕ್ರಮಗಳು ಕೈಗೊಳ್ಳಲಾಗ್ತದೆ.